ವಿದ್ಯಾರ್ಥಿಗಳೇ, ನಾವಿವತ್ತು ಮಾನವನ ಅಸ್ಥಿ ಸಂಸ್ಥೆ ಇದರ ಬಗ್ಗೆ ತಿಳ್ಕೊಳ್ಳುವ. ಇದರದ್ದು ವರ್ಡ್ ವಾಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಫ್ಲಾಶ್ ಕಾರ್ಡ್ ಇದು. ನೀವು ವರ್ಡ್ ವಾಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪರೀಕ್ಷೆಯನ್ನ ನೀವೇ ಸ್ವತಃ ಮಾಡ್ಕೊಳ್ಬಹುದು. ಪ್ರಶ್ನೆ ಬರಿಬೇಕು, ಆಮೇಲೆ ಉತ್ತರ ಬರೆಯುವುದು. ಆಯ್ತಾ? ನೆಕ್ಸ್ಟ್, ಇದರಲ್ಲಿ ಮಾನವನ ಮೂಳೆ ವ್ಯವಸ್ಥೆ 2 ಕಾರ್ಯಗಳನ್ನು ಬರೆಯಿರಿ. ದೇಹಕ್ಕೆ ಆಕಾರ ಮತ್ತು ಆಸರೆಯನ್ನು ಒದಗಿಸುತ್ತದೆ, ಜೀವಂತ ಅಂಗಾಂಗಗಳನ್ನು ರಕ್ಷಿಸುತ್ತದೆ. ಮೆದುಳು, ತಲೆಬುರುಡೆ ಅಂದ್ರೆ ಹೃದಯ, ಮತ್ತೆ ಶ್ವಾಸಕೋಶ ಅಂದ್ರೆ ಪಕ್ಕೆಲುಬು. ಲಿಗಮೆಂಟ್ ಮತ್ತು ಟೆಂಡನ್ ಇವುಗಳ ವ್ಯತ್ಯಾಸವೇನು? ಲಿಗಮೆಂಟ್ ಇದು ಮೂಳೆಯನ್ನ ಮೂಳೆಗೆ ಜೋಡಿಸುತ್ತದೆ, ಟೆಂಡನ್ ಇದು ಸ್ನಾಯುವನ್ನ ಮೂಳೆಗೆ ಜೋಡಿಸುತ್ತದೆ. ವಯಸ್ಕ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? 206 ಮೂಳೆಗಳು ಇವೆ. ಮಾನವನ ದೇಹದಲ್ಲಿ ಅತ್ಯಂತ ಉದ್ದದ ಮೂಳೆ ಯಾವುದು? ಹೇಳಿ ನೋಡುವ ವಿದ್ಯಾರ್ಥಿಗಳೇ. ತೊಡೆಯೆಲುಬು, ಫೀಮರ್ ಅಂತ ಹೇಳ್ತಾರೆ, ಅತ್ಯಂತ ಉದ್ದದ ಮೂಳೆ. ಅಕ್ಷೀಯ ಅಸ್ಥಿಪಂಜರ ಮತ್ತು ಅಪೆಂಡಿಕ್ಯುಲರ್ ಅಸ್ಥಿಪಂಜರಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಅಕ್ಷೀಯ ಅಸ್ಥಿಪಂಜರ ಅಂದ್ರೆ ಇದರಲ್ಲಿ ತಲೆಬುರುಡೆ, ಮತ್ತೆ ಪಕ್ಕೆಲುಬು, ಮತ್ತೆ ಕಶೇರುಕ ಸ್ತಂಭ, ಇದು ಅಕ್ಷೀಯ ಅಸ್ಥಿಪಂಜರ. ಇದು ನೀಲಿ ಬಣ್ಣದಲ್ಲಿದೆಯಲ್ಲ, ಇದೆಲ್ಲ ಅಪೆಂಡಿಕ್ಯುಲರ್ ಅಸ್ಥಿ ಪಂಜರ. ಇದರಲ್ಲಿ ಇದು ಅಕ್ಷೀಯ ಅಸ್ಥಿ ಪಂಜರ, ಇದೆಯಲ್ಲ ಇದು ಅಪೆಂಡಿಕ್ಯುಲರ್ ಅಸ್ಥಿ ಪಂಜರ. ಅಕ್ಷೀಯ ಅಸ್ಥಿಪಂಜರದಲ್ಲಿ ದೇಹದ ಮಧ್ಯ ಅಕ್ಷವನ್ನ ರೂಪಿಸುತ್ತದೆ. ಇದು ದೇಹದ ಮಧ್ಯ ಅಕ್ಷವನ್ನ ರೂಪಿಸುತ್ತದೆ. ಅಂದ್ರೆ ತಲೆಬುರುಡೆ ಇದು ಸ್ಕಲ್ ಅಂತ ಹೇಳಿದರೆ, ಇದು ತಲೆಬುರುಡೆ. ಆಮೇಲೆ ಕಶೇರುಕ ಸ್ತಂಭ, ಇದು ಇಲ್ಲಿಂದ ಇಲ್ಲಿಯವರೆಗೆ ಇದೆಯಲ್ಲ, ಇದು ಕಶೇರುಕ ಸ್ತಂಭ ಇದೆ. ಆಮೇಲೆ ಪಕ್ಕೆಲುಬು ಅಂದ್ರೆ ಇದು ಚೆಸ್ಟ್ ಇದೆಯಲ್ಲ, ಇದು ಪಕ್ಕೆಲುಬು. ಅಂದ್ರೆ ಅದಕ್ಕೆ ರಿಬ್ಸ್ ಅಂತ ಕರೀತಾರೆ, ರಿಬ್ ಕೇಜ್. ಒಟ್ಟಿಗೆ ಎಷ್ಟು ಮೂಳೆಗಳಿವೆ? 80 ಮೂಳೆಗಳಿವೆ. ಅಪೆಂಡಿಕ್ಯುಲರ್ ಅಸ್ಥಿಪಂಜರದಲ್ಲಿ ಪೆಕ್ಟೋರಲ್ ಮತ್ತು ಪೆಲ್ವಿಕ್ ಕವಚಗಳು, ಇದು ಪೆಲ್ವಿಕ್ ಕವಚ ಮತ್ತೆ ಇದು ಪೆಕ್ಟೋರಲ್ ಕವಚ ಇದೆ. ಆಮೇಲೆ ಕಾಲಿನ ಮೂಳೆ, ಕೈ ಮೂಳೆ, ಒಟ್ಟಿಗೆ ಎಷ್ಟು ಮೂಳೆ ಇದೆ? 126 ಮೂಳೆಗಳಿವೆ. ಮೂಳೆಯ ಮೂಲಭೂತ ಘಟಕವನ್ನು ಏನೆಂದು ಕರೆಯುತ್ತಾರೆ? ಆಸ್ಟಿಯಾನ್ ಅಂತ ಕರೀತಾರೆ ಮೂಳೆಯ ಮೂಲಭೂತ ಘಟಕವನ್ನು. ತಲೆಬುರುಡೆಯ ಜೋಡಣೆ ಯಾವ ರೀತಿಯದು? ತಲೆಬುರುಡೆಯ ಜೋಡಣೆ ಸ್ಥಿರ ಜೋಡಣೆ ಇದೆ, ಅಚಲ ಜೋಡಣೆ ಇದೆ, ಇಮ್ಮೂವೇಬಲ್ ಅಥವಾ ಫೈಬ್ರಸ್ ಜಾಯಿಂಟ್ ಅಂತ ಕರೀತಾರೆ. ಇಲ್ಲೆಲ್ಲ ಏನೆಲ್ಲ ಇದು ಜಾಯಿಂಟ್ ಕೊಟ್ಟಿದ್ದಾರೆ, ಇದೆಲ್ಲ ಏನು ಫೈಬ್ರಸ್ ಜಾಯಿಂಟ್ ಇದೆ, ಅಥವಾ ಸ್ಥಿರ ಜೋಡಣೆ ಇದೆ, ಅಚಲ ಜೋಡಣೆ ಇದೆ. ಮೂಳೆಗಳ ಒಳಗೆ ಇರುವ ಮೃದು ಸಂಯೋಜಕ ಅಂಗಾಂಶ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಯಾವುದು? ಅಸ್ಥಿಮಜ್ಜೆ, ಇದು ಬೋನ್ ಮ್ಯಾರೋ ಇದೆ, ಅಸ್ಥಿಮಜ್ಜೆ ಅಂತ ಕರೀತಾರೆ.